ಮಾರಲ್ ಮೋಟಿವ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇದು ಅಮೆರಿಕದಲ್ಲಿ ನಡೆದ ನಿಜ ಜೀವನದ ಘಟನೆ. ಆ ಗಂಡ ಹೆಂಡತಿ ಇಬ್ಬರು ಪ್ರೀತಿಸಿ ಮದುವೆಯಾದರು. 20 ವರ್ಷಗಳ ಕಾಲ ಹೇಗೋ ಏನೋ ಗಂಡ ಹೆಂಡಿರಂತೆ ಜೀವನ ನಡೆಸಿದರು. ಆತನಿಗೆ ಬಿಡುವಿಲ್ಲದಷ್ಟು ಕೆಲಸ, ಮನೆಯ ಕಡೆ ಮಡದಿಯ ಕಡೆ ಸ್ವಲ್ಪ ಗಮನ ಕಡಿಮೆ. ಇದ್ದಕ್ಕಿದ್ದಂತೆ ಒಂದು ದಿನ ಹೆಂಡತಿ ಕೇಳಿದಳು, ನಾನು ಹಿಂದೆ ಸತ್ತರೆ ನನ್ನ ಅಂತ್ಯಕ್ರಿಯೆ ಹೇಗೆ ಮಾಡುತ್ತೀರಿ? ದಿಢೀರ್ ಪ್ರಶ್ನೆಯಿಂದ ಸ್ವಲ್ಪ ವಿಚಲಿತನಾದ ಗಂಡ ಸಾವರಿಸಿಕೊಂಡು ಉತ್ತರಿಸಿದ, ತುಂಬ ಪುಷ್ಪಗಳು, ಬೆಲೆ ಬಾಳುವ ಶವಪೆಟ್ಟಿಗೆ, ನಿನ್ನ ಗುಣಗಾನ ಮಾಡಿ ಆತ್ಮಕ್ಕೆ ಶಾಂತಿಯನ್ನು ಕೋರುವ ಪ್ರಾರ್ಥನಾ ಸಭೆಗಳು ಮುಂತಾದವೆಲ್ಲ ಇರುತ್ತವೆ. ಅದಿರಲಿ, ಏಕೆ ಈ ಪ್ರಶ್ನೆ? ಹೆಂಡತಿ ಪ್ರಶ್ನಿಸಿದಳು. ಇದಕ್ಕೆಲ್ಲ ತುಂಬ ಖರ್ಚಾಗುವುದಿಲ್ಲವೇ? ಗಂಡ ಹೇಳಿದ. $10,000 ಖರ್ಚಾಗಬಹುದು, ಆದರೆ ಅದು ನನ್ನ ಕರ್ತವ್ಯವಲ್ಲವೇ? ಹೆಂಡತಿ ಹೇಳುತ್ತಾಳೆ, ನಾನು ಸತ್ತ ಮೇಲೆ ನೀವು ಕೊಡುವ $1,000 ಬೆಲೆ ಬಾಳುವ ಪುಷ್ಪಗಳನ್ನು ನಾನು ನೋಡಲಾಗುವುದಿಲ್ಲ, ಗುಣಗಾನದ ಮಾತುಗಳನ್ನು ಕೇಳಲಾಗುವುದಿಲ್ಲ. ಇವೆಲ್ಲ ನನಗೇನೂ ಪ್ರಯೋಜನವಾಗುವುದಿಲ್ಲ, ಏಕೆಂದರೆ ನಾನು ಕಳೇಬರವಾಗಿರುತ್ತೇನೆ. ಅದರ ಬದಲು ನಾನು ಬದುಕಿರುವಾಗಲೇ ಒಂದು ಗುಲಾಬಿ ಹೂ ಕೊಡಬಾರದೆ? ಒಂದು ಪ್ರೀತಿಯ ಮಾತು ಆಡಬಾರದೆ? ಈ ಮುಗ್ಧ ಮಾತು ಗಂಡನ ಹೃದಯ ಕಲಕಿತು. ಅಂದಿನಿಂದ ಜೀವನ ಶೈಲಿಯೇ ಬದಲಾಯಿತು. ನಾನು ಬದುಕಿರುವಾಗಲೇ ಒಂದು ಗುಲಾಬಿ ಕೊಡಬಾರದೆ, ಒಂದು ಪ್ರೀತಿಯ ಮಾತು ಆಡಬಾರದೆ ಎಂಬ ಪ್ರಶ್ನೆ ಕೇಳಿ ಬರುತ್ತಿರುವುದು ಅಮೆರಿಕದಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ, ಊರಿನಲ್ಲಿ, ನಮ್ಮ ಮನೆಯಲ್ಲೇ ಇಂತಹ ಹಲವಾರು ಪ್ರಶ್ನೆಗಳು ಕೇಳಿ ಬರುತ್ತಿರಬಹುದು. ಆದರೆ ನಮಗೆ ಕೇಳಿಸದೇ ಹೋಗಿರಬಹುದು. ಅವರು ಸತ್ತ ಮೇಲೆ ದೊಡ್ಡ ಫೋಟೋ, ಅದಕ್ಕೊಂದು ಹಾರ, ಸಂತಾಪ ಸೂಚಕ ಸಭೆಗಳು, ಅವರ ಅಮೂಲ್ಯವಾದ ಸೇವೆಯ ಬಗ್ಗೆ ಭಾಷಣಗಳು, ನಿಮಿಷಗಟ್ಟಲೆ ಮೌನ, ಕೋಟಿಗಟ್ಟಲೆ ಕಣ್ಣೀರು, ಇವೆಲ್ಲ ನಿಷ್ಪ್ರಯೋಜಕ. ಏಕೆಂದರೆ ನಿರ್ಜೀವ ಕಳೇಬರಕ್ಕೆ ಇದಾವುದರ ಪರಿವೆಯೇ ಇರುವುದಿಲ್ಲ. ಅವರ ಕಣ್ಣುಗಳಿಗೆ ಹೂವುಗಳನ್ನು ನೋಡಿ ಆನಂದಿಸುವ ಶಕ್ತಿ ಇರುವಾಗ ಏಕೆ ಈ ಹೂ ಕೊಡಬಾರದು? ಅವರ ಕಿವಿಗಳಿಗೆ ಅವರ ಬಗ್ಗೆ ಆಡುವ ಒಳ್ಳೆಯ ಮಾತುಗಳನ್ನು ಕೇಳಿ ಆನಂದಿಸುವ ಶಕ್ತಿ ಇರುವಾಗ ಏಕೆ ಆಡಬಾರದು? ಇದು ನಾವು ಅವರಿಗೆ ತೀರಿಸಬೇಕಾದ ಸಾಲ. ಸತ್ತ ಮೇಲಲ್ಲ, ಬದುಕಿದ್ದಾಗ. ಸತ್ತ ಮೇಲೆ ಹಾಕುವುದು ಪಿಂಡ, ಅದು ದಂಡ. ಈ ಕತೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.